ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ಕೆಲವೊಂದು ಯೋಜನೆಗಳನ್ನು ಹಾಕೊಂಡಿರ್ತೀವಿ ನಾವು. ಮೊಟ್ಟ ಮೊದಲಿಗೆ ನಾವು ಶಾಲೆಗೆ ಬಂದಾಗ ಏನು ಮಾಡಿದೀವಿ ಅಂದ್ರೆ ಇಲ್ಲಿ ಸ್ವಲ್ಪ ನೀರಿಂದು ಮತ್ತು ಪರಿಸರದ ಬಗ್ಗೆ ನಮ್ಗೆ ಸ್ವಲ್ಪ ಕಾಳಜಿ ತಗೋಬೇಕಂತ ಅನಿಸ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಸುಮಾರು ಒಂದು 50 ಗಿಡಗಳನ್ನು ಹಚ್ಚಿ ಪರಿಸರವನ್ನು ನಮ್ಮ ವಿಜ್ಞಾನ ಶಿಕ್ಷಕರ ಸಹಾಯದಿಂದ ಏನು ಮಾಡಿದೀವಿ ಅಂದ್ರೆ ನಿರ್ಮಾಣ ಮಾಡಿದೀವಿ. ಅದ್ರ ಜೊತೆಗೆ ನಮ್ಮ ಪಿ ಸರ್ ಅವರ ಜೊತೆ ಕೂಡಿ ಈ ಮೈದಾನದ ನಿರ್ಮಾಣವನ್ನು ಮಾಡೋದ್ರ ಮೂಲಕ ಶಾಲೆಯನ್ನು ಒಂದು ಸುಂದರವಾದ ವಾತಾವರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆವು. ಅದೇ ರೀತಿ ನಮ್ಮೆಲ್ಲ ಶಿಕ್ಷಕಿಯರಾಗಿರ್ಬೋದು, ಗೆಸ್ಟ್ ಟೀಚರ್ಸ್ ಆಗಿರ್ಬೋದು, ಆಮೇಲೆ ಗಣಿತ ಶಿಕ್ಷಕರು ಎಲ್ಲರೂ ಕೂಡಿ ಏನು ಮಾಡಿದ್ರು ಅಂದ್ರೆ ಸ್ವಲ್ಪ ಆಮೇಲೆ ಏನು ಮಾಡೋಣ ಅಂದ್ರೆ ಶಿಕ್ಷಕರ ಬಗ್ಗೆ ಹೆಚ್ಚು ಒತ್ತು ಕೊಡೋಣ ಅಂತ ಹೇಳಿದಾಗ ನಾವೇನು ಮಾಡಿದೀವಿ ಅಂದ್ರೆ ಇಲ್ಲಿ ಡಿಜಿಟಲ್ ಆಗಿಲ್ಲತ್ತೆ ಕ್ಲಾಸ್ ರೂಮ್ ಆಗಲಿ ಅನ್ನೋ ಸಂಬಂಧ ನಮ್ಮಲ್ಲಿ ಒಂದು ಪ್ರೊಜೆಕ್ಟ್ ಅನ್ನು ಕುಂಡಿಸಿ ಅದರ ಮೂಲಕ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜ್ಞಾನವನ್ನು ಹೆಚ್ಚಿಗೆ ಮಾಡುವಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡಿಕೊಟ್ಟಿವಿ. ಅದೇ ನಿಟ್ಟಿನಲ್ಲಿ ಮತ್ತೆ ನಾವು ಏನು ಮಾಡಿದ್ವಿ ಅಂದ್ರೆ ಈ ವರ್ಷ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಏನಾಗ್ತದೆ ಅಂದ್ರೆ ಇವತ್ತು ಮೊಬೈಲ್, ಟಿವಿ ಮತ್ತು ಬೇರೆ ಒಂದು ಗುಂಗಿನಲ್ಲಿ ಇರುವುದರಿಂದ ಅಭ್ಯಾಸದ ಬಗ್ಗೆ ಒಲವು ಕಡಿಮೆ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಗ್ರಂಥಾಲಯ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ನಾನು SDMC ಅವರಿಗೆ ಕೇಳ್ಕೊಂಡಾಗ ಆಯ್ತು ಸರ್ ಮಾಡ್ರಿ, ನಾವು ಸಹಾಯ ಮಾಡ್ತೇವೆ ಅಂದ್ರು. ಅವರ ಒಂದು ಸಹಯೋಗದೊಂದಿಗೆ ನಾವೇನ್ ಮಾಡಿದ್ವಿ ಅಂದ್ರೆ ಈ ವರ್ಷ ನಮ್ಮ ಶಾಲೆಯಲ್ಲಿ ಸುಸಜ್ಜಿತವಾದಂತ ಗ್ರಂಥಾಲಯ ಉದ್ಘಾಟನೆ ಮಾಡಿದ್ವಿ. ಇದರ ಮುಖ್ಯ ಉದ್ದೇಶ ಇಷ್ಟ, ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರ ಅದರ ಸದುಪಯೋಗವನ್ನು ಪಡೆಯುವುದ್ರ ಜೊತೆಗೆ ಊರಿನಲ್ಲಿ ಒಂದು ಒಳ್ಳೆಯ ಹೆಸರನ್ನು ತರುವಂತ ಕೆಲಸವನ್ನು ತಾವು ಮಾಡ್ಬೇಕು. ಯಾಕಂದ್ರೆ ಸಾಕಷ್ಟು ಬುಕ್ಸ್ಗಳು ಬಂದಾವ. ನೀವು ಬೇರೆ ಕಡೆ ಲೈಬ್ರರಿ ಒಳಗೆ ಹೋದ್ರೆ ಆ ರೀತಿ ಬುಕ್ ಸಿಗೋದಿಲ್ಲ. ಅವುಗಳನ್ನ ನೀವು ಕೇವಲ ಈ ಶಾಲೆ ಇದ್ದಾಗ ಮಾತ್ರ ಅಲ್ಲ, ಸೂಟಿ ಒಳಗೆ ನಾವು ಬಂದಿರ್ತೇವೆ. ಇಲ್ಲಿ ಸೂಟಿ ಒಳಗೆ ನೀವು ಖಾಲಿ ಇರ್ತದಕ್ಕೆ ನಿಮಗೆ ಏನಾದ್ರು ಅವಕಾಶ ಇದ್ರೆ ಇಲ್ಲಿ ಬಂದು ಲೈಬ್ರರಿ ಒಳಗೆ ಕೂತು ಏನ್ ಮಾಡ್ಬೋದು ಅಂದ್ರೆ ಆ ಪುಸ್ತಕಗಳ ಉಪಯೋಗಗಳನ್ನ ಪಡೆಯೋದ್ರ ಜೊತೆಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಡ್ರಿ. ಅದರ ಜೊತೆಗೆ ಮುಂದೆ ಬರುವಂತಹ ಎಕ್ಸಾಮ್ಗಳಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದ್ರಂದ್ರೆ ನಮ್ಮ ಶಾಲೆಗೆ ಮತ್ತು ನಿಮ್ಮ ಊರಿಗೆ ಕೀರ್ತಿ ಅಂತ ತರ್ತೀರಿ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಏನ್ ಮಾಡೋಣ ಅಂದ್ರೆ ಒಂದು ಒಳ್ಳೆ ಅಭಿವೃದ್ಧಿ ಪಥದತ್ತ ಸಾಗ್ಲಿಕ್ಕೆ ಪ್ರಯತ್ನ ಮಾಡೋಣ. ಇವತ್ತ ಈಗಾಗಲೇ ಹೇಳಿದಂಗೆ ಗಣರಾಜ್ಯೋತ್ಸವದ ಅಂಗವಾಗಿ ಇದರ ಮುಖ್ಯ ಉದ್ದೇಶ ಇಷ್ಟ, ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ನಾವೇನ್ ಮಾಡ್ಬೇಕಂದ್ರೆ ಭಾರತ ದೇಶದಲ್ಲಿರುವಂತ ನಾವೆಲ್ಲರೂ ಏನೋ ಒಂದೇ, ಯಾವುದೇ ಜಾತಿ ಪಂಥ ಏನೇ ಇದ್ರು ಸದಕ ದೇಶದ ಒಂದು ಇದಕ್ಕೆ ಬಂದಾಗ ಹೆಸರು ಬಂದಾಗ ಏನ್ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಡಬೇಕು. ಒಗ್ಗಟ್ಟಿನಿಂದ ನಾವು ಪ್ರಯತ್ನ ಮಾಡಿದಾಗ ಮಾತ್ರ ಏನಾಗ್ತದೆ ಅಂದ್ರೆ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅದ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ವೇದಿಕೆ ಮೇಲಿರುವಂತ ನಾವೆಲ್ಲ ಇಲ್ಲಿ ಮುಂದ್ಗಡೆ ಇರುವಂತಹ ಎಲ್ಲ ವಿದ್ಯಾರ್ಥಿನಿಯರು ಶಿಕ್ಷಕರು ಒಟ್ಟುಗೂಡಿ ಏನ್ ಮಾಡೋಣ ಅಂದ್ರೆ ಈ ಭಾರತದ ಅಭಿವೃದ್ಧಿಗೆ ನಾವು ನೀವೆಲ್ಲ ಕೂಡಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ.